ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ಒಂದು ಅಣ್ಣಾಮಲೆಯವರು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಚಿಕ್ಕಮಂಗ್ಳೂರು ಅಂತಲ್ಲ, ಆಲ್ ಓವರ್ ಕರ್ನಾಟಕದಲ್ಲೆಲ್ಲ ಪ್ರಚಲಿತ ಹೆಸರು ಮಾಡಿದ್ರು ಕಣ್ರಿ. ಪ್ರಚಲಿತ ಅಂದರೆ ಎಷ್ಟು ಬೇಗ ಹೆಸರು ಬೆಳೀತು ಅಂದರೆ ಹೇಳಕ್ಕೆ ತೀರ್ದು, ಒಂದು ನದಿ ನೀರು ಥರ, ಒಂದು ಹಾವು ಹೋಗೋ ಥರ ಅಷ್ಟು ವೇಗವಾಗಿ ಹೆಸರಾಯಿತು. ಒಳ್ಳೆಯ ಕೆಲಸಗಳನ್ನೂ ಮಾಡಿದ್ರು. ಇನ್ನೊಂದು ಏನಂದರೆ, ಮೂಕಾಂಬಿಕೆ ದೇವಾಲಯದಲ್ಲಿ ಒಂದು ಕಳ್ತನ ಆರೋಪ ಆಯಿತು. ಇನ್ನು 400 ಗ್ರಾಮ್ ಚಿನ್ನ ಬಂದಿಲ್ಲ ಅನ್ನೋ ಸಂಗತಿ ಇದೆ. ಅದಕ್ಕೆ ಅಣ್ಣಾಮಲೈ ಹ್ಯಾಂಡ್ಲ್ ಮಾಡ್ತಾ ಇದ್ರಂತೆ. ಅದು ಹೀಗೆ ಬಿಟ್ಟಿದ್ದಾರೆ. ಆ ಕೇಸ್ ಹಾಗೆ ಉಳಿದಿದೆ. ಇನ್ನು 400 ಗ್ರಾಮ್ ಚಿನ್ನ ಬಂದಿಲ್ಲ ಅಂತ ಅಶ್ವದಿವಿತ್ತು ಅನ್ನೋರ ಯೂಟ್ಯೂಬ್ ಚಾನಲಲ್ಲಿ ಅದು ಬಂದಿತ್ತು. ಅವರೆಲ್ಲ ಫೋಟೋಗಳು ಹಾಕಿದ್ರು. ಅದೇನಾದರೂ ಶಾಪ ತೋರ್ತಾ ಅಣ್ಣಾಮಲೈ ಅವರಿಗೆ? ಯಾಕೆ ಅಂದರೆ, ಚಿಕ್ಕಮಂಗ್ಳೂರಿಂದ ಇದ್ದರು, ಡ್ಯೂಟಿ ರಿಸೈನ್ ಮಾಡಿದ್ರು, ರಾಜಕೀಯಕ್ಕೆ ಹೋದರು. ರಾಜಕೀಯ ಎದುರುಗಡೆ ನಿಲ್ಸ್ಕೊಂಡು ತಪ್ಪು ಮಾಡಿದ್ರು, ಕೊಳಪಟ್ಟಿ ಹಿಡಿದು ಎಳಿತಿದ್ದ ಮನುಷ್ಯ ಇವತ್ತು ಧೈರ್ಯವಾಗಿ ಕೇಳ್ತಿದ್ದ ಮನುಷ್ಯ ಇವತ್ತು ರಾಜಕೀಯದವ್ರ ಮುಂದೆ ಹಿಂಗಿಲ್ಲಂಗಾಯ್ತು. ಓದಿದವ್ರು ಕಣ್ರಿ, ಕಷ್ಟಪಟ್ಟು ಓದಿರ್ತಾರೆ. ಅವ್ರ ಮನೆ ಶ್ರೀಮಂತರು ಇರ್ಬೋದು, ಆದರೆ ಅಷ್ಟು ಓದಿಸಿದ್ದಾರೆ, ಅಷ್ಟು ಛಲದಿಂದ ಓದಿದ್ರು. ಆದರೆ ಅವರು ಓದಿ ಏನೋ ಒಂದು ಮಾಡೋಣ ರಾಜಕೀಯ, ತಮಿಳ್ನಾಡಿಗೆ ಹೋದರು, ಹೋರಾಟ ಮಾಡಿದ್ರು. ತಮಿಳ್ನಾಡು ಪ್ರಜೆಗಳು ಸತ್ತು ಪ್ರಜೆಗಳ ಥರ ಒಳ್ಳೆಯದಕ್ಕೆ ಬೆಲೆ ಕೊಡಲಿಲ್ಲ, ಒಳ್ಳೆಯವರಿಗೆ ಬೆಲೆ ಕೊಡಲಿಲ್ಲ. ಆದರೆ ರಾಜಕೀಯದಲ್ಲಿ ಈಗ ಟಿಕೆಟ್ ಅನೌನ್ಸ್ ಆಗಿದೆ. ನಾನೇ ಟಿಕೆಟ್ ಬೇಡ ಅಂದೆ ಅಂತ ಹೇಳ್ತಾರೆ. ಅದರ ಸತ್ಯ ಅವತ್ತು ಮುಚ್ಚಿಡೋಕ್ಕಾಗಲ್ಲ ನೋಡಿ. ಅಣ್ಣಾಮಲೆಯವರು ಹೋರಾಟ ಮಾಡಿದ್ರು. ಫಸ್ಟು ಅಧ್ಯಕ್ಷ ಸ್ಥಾನದಿಂದ ಹೆಂಗ್ರಿ ತೆಗೆದ್ರು? ಅವ್ರು ಹೋಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಇಷ್ಟು ಡ್ಯೂಟಿ ಜನಗಳಿಗೋಸ್ಕರ ಹೋದರು. BJP ಅಧ್ಯಕ್ಷ ಸ್ಥಾನದಿಂದ ತೆಗೆದ್ರು. ಯಾಕೆ ಗೊತ್ತಾ? BJP ಅವರು ಒಂದು ಮೈತ್ರಿ ಆಗಿದ್ದಾರೆ. ಅದೇ ಜಾತಿ ಅಣ್ಣಾಮಲೆಯವರು ಯಾವ ಪಂಗಡದವರು, ಮೈತ್ರಿ ಆಗಿರೋ ಪಕ್ಷದ ಅಧ್ಯಕ್ಷರು ಅದೇ ಪಂಗಡದ್ರು. ಒಟ್ಟಿಗೆ ಇರಬಾರ್ದು ಅಂತ, ಮೈತ್ರಿಗೆ ತೊಂದರೆ ಆಗುತ್ತಂತ ಅಣ್ಣಾಮಲೈ ತೆಗೆದ್ರು. ಇವತ್ತು ಅಣ್ಣಾಮಲೆಯವರು ಸಲ್ಲಿಸಬೇಕಾದ ಇಚ್ಛೆ ಪಟ್ಟಂಥ ಜಾಗದಲ್ಲಿ ಮತ್ತೊಬ್ರು ಯಾರೋ ಲೇಡಿ ಆಪೋಸಿಟ್ ಮೈತ್ರಿ ಆಗಿದ್ರು. ಆ ಪಕ್ಷದ ಲೇಡೀಸ್ ಎಲ್ಲ ಹೆಸರು ಹೇಳಂಗಿಲ್ಲ, ಒಂದು ನಿಯಮ ಇರುತ್ತೆ. ಹಾಗಾಗಿ ಆ ಲೇಡೀಸ್ ಸ್ಪರ್ಧೆ ಮಾಡಿದ್ದಾರೆ. ಯಾಕ್ರಿ ಬೇಕಿತ್ತು ಈ ಅವಮಾನ? ಅವ್ರು ಎಷ್ಟೇ ಹೇಳಿದ್ರು ನನ್ನ ಸ್ವ ಇಚ್ಛೆಯಿಂದ ನಾನು ಬಿಟ್ಟಿದ್ದೀನಿ ಅಂತ. ಆದರೆ ಜನಗಳು ದಡ್ರಲ್ವಲ್ಲ. ಕಷ್ಟಪಟ್ಟು ಓದಿ ಜನಗಳ ಪ್ರೀತಿ ಸಂಪಾದನೆ ಮಾಡಿ ಇವತ್ತು ಬೇಕಿತ್ತ? ಅದಕ್ಕೆ ಸ್ನೇಹಿತರೆ, ರಾಜಕೀಯ ಅನ್ನೋದು ನೀರಲ್ಲಿ ಗುಳ್ಳೆ ಇದ್ದಂಗೆ, ಯಾವಾಗ ಹೊಡೆದಾಗುತ್ತೆ ಅಂತ ಗೊತ್ತಿಲ್ಲ. ಬಣ್ಣಗಳು ಯಾವ ರೀತಿ ಚೇಂಜ್ ಬೇಕಾದ್ರೂ ಆಗ್ಬೋದು. ತಿಳಿದಂತೆ ಮಾತು ಹೇಳಿದ್ದೀನಿ. ಕೈ ಮುಗಿದು ಕೇಳ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ, ಸಪೋರ್ಟ್ ಇರಲಿ. ಒಳ್ಳೊಳ್ಳೆ ವೀಡಿಯೋಗಳು, ಮೆಸೇಜ್ ಮಾಡೋ ಅಂಥ ವೀಡಿಯೋಗಳು ಹಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್.